ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ದೇಶದಲ್ಲಿ ನರೇಂದ್ರ ಮೋದಿಯವರ ವಿರುದ್ಧ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರೀತಿಯ ಅಸಮಾಧಾನ ಇದೆ. ಕಾರಣ ದರ ಏರಿಕೆ. ಇದ್ರ ಜೊತೆಗೆ 2024ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ 400 ಪಾರ್ ಅಂತ ಹೇಳಿತ್ತು, 300 ಪಾರ್ ಕೂಡ ಆಗಲಿಲ್ಲ. ಸರ್ಕಾರ ರಚನೆಯೇ ಕಷ್ಟ ಆಗಿ ಮಿತ್ರ ಪಕ್ಷಗಳೊಂದಿಗೆ ಸರ್ಕಾರವನ್ನ ರಚನೆ ಮಾಡಿದೆ. 2024ರಿಂದ 2026ರವರೆಗೆ 2024ರ ರಿಸಲ್ಟ್ ಮತ್ತು ಈ 2 ವರ್ಷದಲ್ಲಿ ಆಗಿರುವಂತಹ ಬದಲಾವಣೆಗಳಿಂದಾಗಿ ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟದ ಈ ಸ್ಟ್ರಾಂಗ್ ಅಟ್ಯಾಕ್ ಬಿಜೆಪಿ ವಿರುದ್ಧ ಈ ಎಲ್ಲವನ್ನ ನೋಡ್ತಾ ಇದ್ದಂತಹ ಸಂದರ್ಭದಲ್ಲಿ 2029ರ ಲೋಕಸಭಾ ಚುನಾವಣೆಗೆ ಬಿಜೆಪಿಗೆ ತುಂಬಾ ಕಷ್ಟ ಆಗುತ್ತೆ. ಬಿಜೆಪಿ ಗೆಲ್ಲೋ ಸಾಧ್ಯತೆಗಳು ತೀರಾ ಕಡಿಮೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರಬಹುದು ಅನ್ನುವಂತಹ ವಿಶ್ಲೇಷಣೆಗಳು ದೇಶದಲ್ಲಿ ಆಗ್ತಾ ಇತ್ತು. ಬಟ್ ಈಗ ಭಾರತ ದೇಶದ ಸಮೀಕ್ಷಾ ತಜ್ಞ ಪ್ರದೀಪ್ ಗುಪ್ತಾ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಆ ಭವಿಷ್ಯ ಏನು ಅಂತ ಹೇಳಿದ್ರೆ 2034ರವರೆಗೆ ದೇಶದಲ್ಲಿ ಬಿಜೆಪಿಯನ್ನ ಸೋಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ? ಪ್ರದೀಪ್ ಗುಪ್ತಾ ಅವರು ಏನೆಲ್ಲ ಕಾರಣಗಳನ್ನ ಕೊಟ್ಟಿದ್ದಾರೆ ಮಾತನಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, 2024ರ ಲೋಕಸಭಾ ಚುನಾವಣೆ 400 ಪಾರ್ ಅಬ್ ಕಿ ಬಾರ್ ಮೋದಿ ಕಿ ಸರ್ಕಾರ್, ಇದು ಮತ್ತೆ ರಿಪೀಟ್ ಆಗಿತ್ತು. ತೀಸರಿ ಪಾರ್ ಮೋದಿ ಕಿ ಸರ್ಕಾರ್ ಅಂತ ಹೇಳಿ ಅದೇ ರೀತಿಯಾಗಿ ಬಿಜೆಪಿ ಕ್ಯಾಂಪೇನ್ ಮಾಡ್ತು. ಮೋದಿ ಕಿ ಗ್ಯಾರಂಟಿ ಅಂತ ಪ್ರಣಾಳಿಕೆ ರಿಲೀಸ್ ಮಾಡಿತ್ತು. 400 ಪಾರ್ ಅಂದ್ರೆ 400ರ ಗಡಿ ದಾಟುತ್ತೆ ಬಿಜೆಪಿ ಅಂತ ಹೇಳಿ ಬಿಜೆಪಿ ನಾಯಕರು ಎಲ್ಲರೂ ಕೂಡ ನಂಬ್ಕೊಂಡಿದ್ರು. ಬಟ್ ಆಗಿದ್ದೇ ಬೇರೆ. ಸ್ಪಷ್ಟ ಸರಳ ಬಹುಮತವನ್ನು ಕೂಡ ಬಿಜೆಪಿ ಪಡೆಯಲಿಲ್ಲ. ಬದಲಿಗೆ ಮಿತ್ರ ಪಕ್ಷಗಳು ಟಿಡಿಪಿ ಮತ್ತೆ ಬಿಹಾರದಲ್ಲಿರುವಂತಹ ನಿತೀಶ್ ಕುಮಾರ್ ಅವರ ಪಾರ್ಟಿ ಬೆಂಬಲದೊಂದಿಗೆ ಕೇಂದ್ರದಲ್ಲಿ ಅಧಿಕಾರದಲ್ಲಿದೆ. ಅದೇ ಸಂದರ್ಭದಲ್ಲಿ ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಮೈತ್ರಿಕೂಟವು ಕೂಡ ಸ್ಟ್ರಾಂಗ್ ಆಗಿ ಕಾಣಿಸ್ಕೋತಾ ಇದೆ. ಈ ಹಿಂದಿಗಿಂತಲೂ ಅಂದ್ರೆ 2014, 2019ರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದ್ದಂತಹ ವಿಪಕ್ಷಗಳಿಗೂ 2024ರ ಲೋಕಸಭಾ ಚುನಾವಣೆ ಮತ್ತು ಈಗಿರುವಂತಹ ವಿಪಕ್ಷಗಳಿಗೂ ಒಂದು ರೀತಿಯ ಡಿಫರೆನ್ಸ್ ಕಾಣಿಸ್ತಾ ಇದೆ. ವಿಪಕ್ಷಗಳು ಈಗ ಅಟ್ಯಾಕಿಂಗ್ ಮೂಡಲ್ಲಿ ಇದಾವೆ. ದೇಶದಲ್ಲಿ ನರೇಂದ್ರ ಮೋದಿ ಅವರ ಚಾರ್ಮ್ ಕೂಡ ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಮಾತು ಕೂಡ ಕಡಿಮೆ ಗೊತ್ತಾಗ್ತಾ ಇದೆ. ಅಂದರೆ ನರೇಂದ್ರ ಮೋದಿ ಅವರು ಈ ಹಿಂದೆ ಹೊಂದಿದ್ದಂತಹ ಹವಾ, ಸುನಾಮಿ ಅದೆಲ್ಲವೂ ಕೂಡ ಈಗ ಕಡಿಮೆ ಆಗ್ತಾ ಇದೆ, ಚಾರ್ಮ್ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಮಾತಿದೆ. ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಇಮೇಜ್ ಕೂಡ ಜಾಸ್ತಿ ಆಗ್ತಿರೋದು ಗೊತ್ತಾಗ್ತಾ ಇದೆ. ಇದರ ನಡುವೆ ದರ ಏರಿಕೆ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ, ದಿನಬಳಕೆ ವಸ್ತುಗಳ ದರ ಏರಿಕೆ, ಇದರಿಂದ ಜನರು ಕೂಡ ಒಂದು ರೀತಿಯಾಗಿ ಈಗಿರುವಂತಹ ಸರ್ಕಾರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ ಅನ್ನುವಂತಹ ಮಾತುಗಳಿದೆ. ಒಂದಿಷ್ಟು ಅಸಮಾಧಾನಗೊಂಡಿರೋದು ಕೂಡ ಸತ್ಯ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಕಡೆ ನರೇಂದ್ರ ಮೋದಿ ಅವರ ಚಾರ್ಮ್ ಕಡಿಮೆ ಆಗ್ತಾ ಇದೆ, ಮತ್ತೊಂದು ಕಡೆ ವಿಪಕ್ಷಗಳು ಸ್ಟ್ರಾಂಗ್ ಆಗ್ತಾ ಇದೆ. ಇದೆಲ್ಲದರ ನಡುವೆ ಜನರ ಅಸಮಾಧಾನ, ಇದೆಲ್ಲವನ್ನ ನೋಡ್ತಾ ಇದ್ರೆ ಬಿಜೆಪಿಗೆ ಮುಂದಿನ ಎಲೆಕ್ಷನ್ 2029ರ ಲೋಕಸಭಾ ಎಲೆಕ್ಷನ್ ತುಂಬಾ ಕಷ್ಟ ಆಗುತ್ತೆ. ಕಾರಣ ಆಗ ನರೇಂದ್ರ ಮೋದಿ ಅವರ ಫ್ಯಾಕ್ಟರ್ ಕೂಡ ಇರೋದಿಲ್ಲ. ನರೇಂದ್ರ ಮೋದಿ ಅವರು ಚುನಾವಣಾ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಿರ್ತಾರೆ ಅಲ್ಲಿಗೆ. ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ ಬಿಲ್ಡ್ ಆಗ್ಬೇಕಲ್ವಾ. ನರೇಂದ್ರ ಮೋದಿ ಅವರು ಕೂಡ ವಯಸ್ಸಾಗ್ತಾ ಇದೆ. ಸೊ 2029ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತುಂಬಾ ಕಷ್ಟ ಅಂತ ಹೇಳ್ತಾ ಇದ್ರು. ಆ ರೀತಿಯ ಅಂದಾಜು ವಿಶ್ಲೇಷಣೆಗಳು ಕೂಡ ಆಗ್ತಾ ಇದೆ. ಬಟ್ ಈಗ ಏಕಾಏಕಿಯಾಗಿ ಸಮೀಕ್ಷಾ ತಜ್ಞ ಪ್ರದೀಪ್ ಗುಪ್ತಾ ಅವರು ಒಂದು ಭವಿಷ್ಯವನ್ನ ನುಡಿದಿದ್ದಾರೆ. ಆ ಭವಿಷ್ಯ ಏನು ಅಂತ ಹೇಳಿದ್ರೆ 2034ರವರೆಗೆ ಬಿಜೆಪಿ ಸೋಲಲ್ಲ, ಬಿಜೆಪಿ ಗೆಲ್ಲುತ್ತೆ, ಅಧಿಕಾರದಲ್ಲಿ ಇರುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾವ ಕಾರಣಕ್ಕಾಗಿ ಈ ಹೇಳಿಕೆಯನ್ನ ಕೊಟ್ಟರು? ಈ ಪ್ರದೀಪ್ ಗುಪ್ತಾ ಯಾರು? ಮೊದಲಿಗೆ ಪ್ರದೀಪ್ ಗುಪ್ತಾ ಬಗ್ಗೆ ಒಂಚೂರು ಮಾಹಿತಿಯನ್ನ ಕೊಡ್ತೀನಿ. ಪ್ರದೀಪ್ ಗುಪ್ತಾ ಅವರು ಆಕ್ಸಿಸ್ ಮೈ ಇಂಡಿಯಾ ಸಮೀಕ್ಷಾ ಸಂಸ್ಥೆಯ ಸಂಸ್ಥಾಪಕರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಮುಖ್ಯಸ್ಥರು. ಅವರು ಕೊಟ್ಟಂತಹ ಚುನಾವಣಾ ಸಮೀಕ್ಷೆಗಳು ಆಲ್ಮೋಸ್ಟ್ ನಿಜ ಆಗಿದೆ. ತಾಜಾ ಉದಾಹರಣೆ ಏನಂದ್ರೆ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ 108 ಕ್ಷೇತ್ರದಲ್ಲಿ ಗೆಲ್ಲುತ್ತೆ ಅಂತ ಯಾವುದೇ ಸಮೀಕ್ಷಾ ಸಂಸ್ಥೆ ಭವಿಷ್ಯವನ್ನ ನುಡಿದಿರಲಿಲ್ಲ.
ಆ ರೀತಿಯ ಧೈರ್ಯವನ್ನ ತೋರಿಸಿದ್ದು ಇದೇ ಪ್ರದೀಪ್ ಗುಪ್ತಾ ಅವರು. ಟಿವಿಕೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ ಅಂತ ಹೇಳಿ ಭವಿಷ್ಯವನ್ನ ನುಡಿದಿದ್ರು. ಎಲ್ಲರಿಗೂ ಕೂಡ ಶಾಕಿಂಗ್ ಆಗಿತ್ತು. ಕಾರಣ ಟಿವಿಕೆ ಅಷ್ಟೊಂದು ದೊಡ್ಡ ಪಾರ್ಟಿಯಾಗಿ ಹೊರಹೊಮ್ಮುತ್ತಾ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 10, 12, 15 ಗೆಲ್ಬೋದಲ್ವಾ, 108 ಹೇಗೆ ಸಾಧ್ಯ ಅಂತ ಹೇಳಿ ಎಲ್ಲರೂ ಕೂಡ ತುಂಬಾ ಕ್ಯೂರಿಯಸ್ ಆಗಿದ್ರು, ಶಾಕ್ಗೆ ಒಳಗಾಗಿದ್ರು. ಬಟ್ ಪ್ರದೀಪ್ ಗುಪ್ತಾ ಅವರು ಮಾತ್ರ ತುಂಬಾ ಧೈರ್ಯವಾಗಿ ಹೇಳ್ತಾ ಇದ್ರು, ಇಲ್ಲ ಟಿವಿಕೆ ಗೆಲ್ಲುತ್ತೆ ಅಂತ ಹೇಳಿ. ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಟಿವಿಕೆ ಲಾರ್ಜೆಸ್ಟ್ ಪಾರ್ಟಿ ಆಯಿತು. ಈಗ ಪ್ರದೀಪ್ ಗುಪ್ತಾ ಅವರು ಬಿಜೆಪಿಗೆ ಸಂಬಂಧಪಟ್ಟಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದು ತಮ್ಮ ಭವಿಷ್ಯವನ್ನ ನುಡಿದಿದ್ದಾರೆ. ಏನು ಅಂತ ಹೇಳಿದ್ರೆ, ಬಿಜೆಪಿ 2034ರವರೆಗೆ ಅಧಿಕಾರದಲ್ಲಿ ಇರುತ್ತೆ. ಅದಕ್ಕೆ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ. ಏನು ಕಾರಣ ಅಂತ ಹೇಳಿದ್ರೆ, ಕಾಂಗ್ರೆಸ್ಗೆ 70, 80ರ ದಶಕದಲ್ಲಿ ಒಂದು ದೊಡ್ಡ ಚಾರ್ಮ್ ಇತ್ತು ಇಂಡಿಯಾದಲ್ಲಿ. ದೇಶದ ಜನರು ಕಾಂಗ್ರೆಸ್ ಅನ್ನ ಬೆಂಬಲಿಸ್ತಾ ಇದ್ರು. ಆ ರೀತಿಯ ಚಾರ್ಮ್, ಆ ರೀತಿಯ ಜನಬೆಂಬಲ ಈಗ ಬಿಜೆಪಿಗೆ ಇದೆ. ಜನರ ನಿರೀಕ್ಷೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ಬಿಜೆಪಿ ಮೇಲೆ. ಜೊತೆಗೆ ಬಿಜೆಪಿ ಉತ್ತಮವಾಗಿ ಆಡಳಿತ ನಡೆಸ್ತಾ ಇರುವ ಕಾರಣಕ್ಕಾಗಿ ಈ ಉತ್ತಮ ಆಡಳಿತ ಕಂಟಿನ್ಯೂ ಆದರೆ ಮೋದಿ ಫ್ಯಾಕ್ಟರ್ ಇಲ್ಲದೆ ಇದ್ರೂ ಕೂಡ 2034ರವರೆಗೆ ಬಿಜೆಪಿ ಸೋಲಲ್ಲ. ಕಾರಣ ಜನರು ಬಿಜೆಪಿ ಮೇಲೆ ನಂಬಿಕೆಯನ್ನ ಇಟ್ಟಿದ್ದಾರೆ. ಗ್ರೌಂಡ್ ರಿಯಾಲಿಟಿ ಹೀಗಿದೆ ಅಂತ ಹೇಳಿದ್ರು. ಇದರ ಜೊತೆಗೆ ವಿಪಕ್ಷಗಳ ಫ್ಯಾಕ್ಟರ್ ಏನು ಅಂತ ಹೇಳಿದ್ರೆ, ವಿಪಕ್ಷಗಳು ಬಿಜೆಪಿಯನ್ನ ಕೇಂದ್ರೀಕರಿಸಿ ರಾಜಕಾರಣವನ್ನ ಮಾಡ್ತಾ ಇವೆ. ಬಿಜೆಪಿಯನ್ನ ಕೇಂದ್ರೀಕರಿಸಿ ರಾಜಕಾರಣ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಿಜೆಪಿಯನ್ನ ಸೋಲಿಸಬಹುದಾದಂತಹ ಪಕ್ಷ ಕಾಂಗ್ರೆಸ್ ತನ್ನದೇ ಆದಂತಹ ಪ್ರಾಬ್ಲಮ್ಗಳಲ್ಲಿ ಸಿಲುಕೊಂಡಿದೆ. ಕಾಂಗ್ರೆಸ್ಗೆ ಸಾಂಪ್ರದಾಯಿಕವಾಗಿ ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ. ಅವೆಲ್ಲವೂ ಕೂಡ ಸಾಲ್ವ್ ಆಗಿ ಮತ್ತೆ ಕಾಂಗ್ರೆಸ್ ರೀಬಿಲ್ಡ್ ಆಗಬೇಕಂದ್ರೆ ಮಿನಿಮಮ್ 5 ವರ್ಷ ಬೇಕು ಇನ್ನೂ ಕೂಡ. ಜೊತೆಗೆ ಕಾಂಗ್ರೆಸ್ನ ಮೇಲೆ ನಂಬಿಕೆ ಬರೋದಕ್ಕೆ ಜನರಿಗೂ ಕೂಡ ಮಿನಿಮಮ್ 5 ವರ್ಷ ಬೇಕಾಗಿದೆ. ಈಗಿರುವ ಪರಿಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಸೋಲಲ್ಲ. ಈ ರೀತಿಯಾಗಿ ಭವಿಷ್ಯವನ್ನ ನುಡಿದಿದ್ದಾರೆ. ಇದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿರೋದು. ಯಾಕೆ ಕುತೂಹಲ? ಒಂದು ಕಡೆ 2024ರ ಲೋಕಸಭಾ ಚುನಾವಣೆಯಲ್ಲೇ ಗೊತ್ತಾಗಿದೆ ಬಿಜೆಪಿಗೆ ನೆಕ್ಸ್ಟ್ ಎಲೆಕ್ಷನ್ ಸುಲಭ ಇರೋದಿಲ್ಲ ಅಂತ ಹೇಳಿ. ಅದೇ ಸಂದರ್ಭದಲ್ಲಿ ಮೋದಿಯವರ ಫ್ಯಾಕ್ಟರ್ ಕೂಡ ಕಡಿಮೆ ಆಗ್ತಾ ಇದೆ, ಅಥವಾ ಅವರ ಹವಾ ಚಾರ್ಮ್ ಕಡಿಮೆ ಆಗ್ತಾ ಇದೆ. ನರೇಂದ್ರ ಮೋದಿ ಅವರ ವಿರುದ್ಧ ನಿಂತ್ಕೊಂಡಿರುವಂತಹ ವಿಪಕ್ಷಗಳು ಕೂಡ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದೆ. ದರ ಏರಿಕೆ, ಯುದ್ಧಗಳು, ಈ ಎಲ್ಲವನ್ನ ನೋಡ್ತಾ ಇದ್ರೆ ಸದ್ಯ ಇರುವಂತಹ ಬಿಜೆಪಿಗೆ ಕಷ್ಟ ಅನ್ನುವಂಥ ಮಾತಿದ್ರೂ ಕೂಡ ಪ್ರದೀಪ್ ಗುಪ್ತಾ ಅವರು ಈ ರೀತಿಯಾಗಿ ಭವಿಷ್ಯ ಇದೆ ಬಿಜೆಪಿಗೆ, 2034ರವರೆಗೂ ಕೂಡ ಬಿಜೆಪಿ ಅಧಿಕಾರದಲ್ಲಿ ಇರುತ್ತೆ ಅಂತ ಹೇಳಿಕೆ ಕೊಟ್ಟಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಸೊ ನಿಮ್ಗೇನು ಅನ್ಸುತ್ತೆ? 2034ರವರೆಗೆ ಬಿಜೆಪಿ ಅಧಿಕಾರದಲ್ಲಿ ಇರುತ್ತಾ? ಪ್ರದೀಪ್ ಗುಪ್ತಾ ಅವರ ಭವಿಷ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.